ಐ ಆಮ್ ಸಾರಿ ಸರ್. ನನ್ನ ಕೈಯಿಂದ ಏಟ್ ತಿಂದು ಸಾರಿ ಕೇಳಿದ ಮೊದಲನೇ ವ್ಯಕ್ತಿ ನೀನೆ. ಐ ಲೈಕ್ ಇಟ್. ಐ ಲವ್ ಇಟ್ ಸರ್. ಸರ್ 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 ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ಸರ್? 10 ವರ್ಷದಿಂದ ಸತ್ತವನ್ನ ಮಣ್ಣಲ್ಲಿ ಹೂಳ್ಬೇಕು ಹೊರತು ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಬಾರ್ದು. ವಾಟ್ ನೆಕ್ಸ್ಟ್? ಇನ್ನೇನು, ಆ ಸ್ಪೆಷಲಿಸ್ಟ್ ಕತೆ ಮುಗೀತು. ದೇವಸ್ಥಾನಕ್ಕೆ ಹೋಗಕ್ ಟೈಮ್ ಆಯ್ತು. ಬಂದೆ. अस्माकं श्री परमेश्वर प्रीतमस्य देवदेवोत्तम देवता सार्वभौमिकलांड कोट महांडनायकस्यां सीताराम भरत शत्रुघ्न. ಈ ಸಲ ನಾನು ಕಳಿಸಿರೋ ಹ್ಯೂಮನ್ ಬಾಂಬ್ ಮಿಸ್ ಆಗದೆ ಬ್ಲಾಸ್ಟ್ ಆಗಬೇಕು. ಹಾಗಾದ್ರೆ ನಾನು ನಿನಗೆ ನನ್ನ ಮುಡಿ ಕೊಡ್ತೀನಿ. ಓಕೆ. See you then. Okay? ಏನು ಯಾವಾಗ್ಲೂ ಇಲ್ಲಿವರೆಗೆನಾ? ಮನೆಗೆ ಯಾವಾಗ ಬರ್ತೀಯಾ? ಪೂಜಾ, ನೀನ್ ಇನ್ಸ್ಪೆಕ್ಟರ್ ಮಗಳು ಲಾಯರ್ ಮಗಳು ಆಗಿದ್ರೆ ಮನೆವರೆಗೇನೋ ಮದುವೆ ಮಾಡ್ಕೊಂಡು ಬೆಡ್ರೂಮಿಗೆ ಬರ್ತಾ ಇದ್ದೆ. ಆದ್ರೆ ನಿಮ್ಮಪ್ಪ ಜಡ್ಜು. ನಿಮ್ಮಪ್ಪ ನಮ್ಮ ಲವ್ಗೆ ರಾಂಗ್ ಜಡ್ಜ್ಮೆಂಟ್ ಕೊಟ್ಬಿಟ್ರೆ ಅದಕ್ಕೆ ಟೈಮ್ ನೋಡ್ಕೊಂಡ್ ಬರ್ತೀನಿ. ವೆರಿ ಇಂಟೆಲಿಜೆಂಟ್. ಓಕೆ ಬಾಯ್. ಓಕೆ ಬಾಯ್. ನಿನ್ನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಮಾನನೇ ಪ್ರಾಣ ಅಂತ ಬದುಕ್ತಾ ಇದ್ದವನು ಈಗ ಹೊರಗಡೆ ಹೇಗ್ ಮುಖ ತೋರಿಸ್ಕೊಂಡು ಬದುಕ್ಲಿ?
ಇಲ್ಲೇನ್ ಮಾಡ್ತಾ ಇದೀಯಾ? ಪೂಜಾ, ಯಾಕೆ? ಏನಾಯ್ತು? ಪೂಜಾ, ನಿನಗೆ ನಿನ್ ಮರ್ಯಾದೆ, ನಿನ್ ಫ್ಯಾಮಿಲಿ ಗೌರವ ಮಾತ್ರ ನೆನಪಾಯ್ತಾ? ನನ್ ಪ್ರೀತಿ ನೆನಪಾಗ್ಲಿಲ್ವಾ? ಹೇಯ್, ನಿನ್ ಬಿಟ್ಟು ನಾನು ಇರ್ತೀನಿ ಅನ್ಕೊಂಡ್ಯಾ? ಇದ್ರು ಒಟ್ಟಿಗೆ ಸತ್ರು ಒಟ್ಟಿಗೆ. ಹಾಗಿದ್ದೆಲ್ಲ ಮರ್ತು ಬಿಡು. ಈಗ ನಿನ್ ಮನೆಗೆ ಹೋಗು. ನಾಳೆಯಿಂದ ನಿನ್ ಜೊತೆನೇ ಇರ್ತೀನಿ. ಓಕೆ? ನಿಂತ್ಕೋ. ನೀನ್ ಯಾವಾಗ ಹೋಗಿದ್ದು? ಇವಾಗ ಬರ್ತಾ ಇದೀಯಾ? ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಅದನ್ನ ಸ್ವೇಚ್ಛೆ ಅಂತ ಅನ್ಕೋಬೇಡ. ಹಾಯ್. ಹಾಯ್. ಒಡೆ ಸರ್ಪ್ರೈಸ್ ಪೂಜಾ. ನನ್ ಜೊತೆನೇ ಇರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ ಜೊತೆನೇ ಇರೋಣ ಅಂತ ಬಂದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಜಸ್ಟ್ ಟಿವಿ ನೋಡ್ತಾ ಇರು, ಫ್ರೆಶ್ ಅಪ್ ಆಗಿ ಬರ್ತೀನಿ. ಯಾ, ಓಕೆ. ಪೂಜಾ, ನೀನು ನೋಡ್ತಾ ಇದ್ರೆ ಯು ನಾಟಿ. ಐ ಕಾಂಟ್ ಲಿವ್ ವಿತೌಟ್ ಯು ರಾಮ್. ಮದುವೆಗೆ ಮುಂಚೆ ಇವೆಲ್ಲ ಬೇಡ ಅಲ್ವಾ ಪೂಜಾ? ಇವನೇ ಅವತ್ತು ನನ್ನ ಕಿಡ್ನಾಪ್ ಮಾಡಿದ್ದೆ. ಇವನು ಇದ್ದಾರಾ? ಅಂದ್ರೆ ಇವ್ರನ್ನೆಲ್ಲ ನೀನ್ ನನಗೋಸ್ಕರ ಹಿಡಿತಂದ. ಐ ಲವ್ ಯು ರಾಮ್. ಇವ್ರನ್ನೆಲ್ಲ ಹಿಡಿಯೋದಕ್ಕೆ ಈ ರೌಡಿಗಳನ್ನ ಯೂಸ್ ಮಾಡ್ಕೊಂಡೆ ಅಲ್ಲ? ಇಲ್ಲ ಮರಿ, ಇವನ್ ನಿನ್ನ ಯೂಸ್ ಮಾಡ್ದ. ಗೋಡೆಗೆ ಕಿವಿ ಇರೋದನ್ನ ಕೇಳಿದ್ದೆ, ಅದಕ್ಕೆ ಕಣ್ಣು ಇದೆ ಅಂತ ನಾ ಇವಾಗ ನೋಡ್ದೆ. ನಿನಗೂ ತೋರಿಸ್ದೆ. ಕಿಡ್ನಾಪ್ ಆದಾಗ ನಿನ್ನ ರೇಪ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ನಿಮ್ಮ ಮನೆಯವ್ರು ತೋರಿಸಿದ್ರೆ ನಿಮ್ಮ ಮನೆಯವ್ರು ಕ್ಷಮಿಸ್ತಾರೆ. ಬಿಕಾಸ್ ಅದ್ ನಿನ್ ತಪ್ಪಲ್ಲ. ಅದೇ ನೀನ್ ಮೈ ಮೇಲೆ ಬಿದ್ದು ಸರ್ಸಾಡಿ ಅದನ್ನ ತೋರಿಸಿದ್ರೆ ಮಗಳು ಹಾಳಾಗೋದಲ್ಲ ಅಂತ ಎದೆ ಹೊಡ್ಕೊಂಡು ಸಾಯ್ತಾರೆ. ಇಲ್ಲ, ಮಾನ ಹೋಗುತ್ತೆ ಅನ್ನೋ ಭಯಕ್ಕೆ ನಿಮ್ ತಂದೆ ಇವನ್ ಹೇಳ್ದಂಗೆ ಕೇಳ್ತಾರೆ. ಆಗ ಇವನ್ ಕೆಲಸ ಸಲೀಸಾಗುತ್ತೆ ಅಲ್ವಾ ಸ್ಪೆಷಲಿಸ್ಟ್? ಅಂದ್ರೆ ಇವನೇನಾ ಸ್ಪೆಷಲಿಸ್ಟು? ಅಂದ್ರೆ ಶೂಟ್ ಮಾಡಿ ಇದನ್ನೆಲ್ಲ? ಕರೆಕ್ಟ್. ನಾಳೆ ನಿಮ್ ತಂದೆ ಒಂದು ಜಜ್ಮೆಂಟ್ ಕೊಡ್ತಾ ಇದ್ದಾರೆ. ಅದನ್ನ ಇವನ್ ಕಡೆ ಬದಲಾಯಿಸಬೇಕು ಅನ್ನೋದೇ ಇವನ್ ಪ್ಲಾನ್. ಇಂಥವರೆಲ್ಲ ಬದುಕಿರಬಾರ್ದು ಸರ್. ಸಾಯಿಸಿ. ಜಸ್ಟ್ ಕಿಲ್ ಹಿಮ್. ಗೋ ಹೆಡ್. ಎಸ್. ಹೊರಗಡೆ ಏನು ಪ್ರಾಬ್ಲಮ್ ಇಲ್ಲ ತಾನೆ? ನೋ ಪ್ರಾಬ್ಲಮ್. ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್. ಇದುವರೆಗೂ ಎಷ್ಟು ಜನ ಪೇರೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಲ್ವಾ?